ಆಗಿ ಕೆಲಸ ಮಾಡಿದ್ದಾರೆ. ಇವಿಷ್ಟು ಇನ್ನೂ ಹೆಚ್ಚಿಗೆ ಅದಾವ, ಇನ್ನೂ ಹೆಚ್ಚಿನ ಉದಾಹರಣೆ ಕೊಡ್ಬೋದು ನಾನು. ಬಟ್ ಇದಷ್ಟನ್ನು ನಾನು ಮಾಧ್ಯಮದವರಿಗೆ ಹೇಳಬೇಕಂತೇಳಿ ಇಷ್ಟು ವಿಷಯ ಮಹಿಳೆಯರ ಒಂದು ಸಂಖ್ಯೆ ತೊಗೊಂಡಿದ್ದೀನಿ. BJP ಅವ್ರು ಹೇಳ್ತಾ ಇರ್ತಾರೆ, ಮೊನ್ನೆ ಸುಧಾ ಹಾಲ್ಕಾಯಿ ಮೇಡಮ್ ಅವರು ಇಲ್ಲಿ ಮಾನ್ಯ ಸುಧಾ ಹಾಲ್ಕಾಯಿ ಮೇಡಮ್ ಅವರು ಒಂದು ಕಡೆ ಪ್ರೆಸ್ ಮೀಟಲ್ಲಿ ಬಹಳ ಮೋದಿ ಆಡಳಿತದ ಮೋದಿಯವರ ಏನಂತಾರ ಕಾರ್ಯಕ್ರಮಗಳನ್ನು ಯಾವ ರೀತಿ ಅನುಷ್ಠಾನಕ್ಕೆ ಬಂದಿದ್ದಾರೆ, ಆದರಣೀಯ ಮೋದಿಜಿಯವರು ಅದನ್ನು ಮಾಡಿದರು ಇದನ್ನು ಮಾಡಿದರು ಅಂತ ನಾನು ಗೌರವಾನ್ವಿತ ಡಾಕ್ಟರ್ ಸುಧಾ ಹಾಲ್ಕಾಯಿ ಮೇಡಮ್ ಅವ್ರಿಗೆ ಕೇಳೋದೇನು ಅಂತಂದರೆ, ಮಾನ್ಯ ನರೇಂದ್ರ ಮೋದಿಜಿಯವರು ಏನೆಲ್ಲ ಬ್ಯೂಟಿಫುಲ್ ಹೆಸರುಗಳನ್ನು ತಂದಂಥ ಯೋಜನೆಗಳು ಇವತ್ತಿನವರೆಗೂ ಒಂದಾದರೂ ಯೋಜನೆ ಇಂಪ್ಲಿಮೆಂಟ್ ಕಾರ್ಯರೂಪಕ್ಕೆ ಬಂದಾವೇನಂತ ಪ್ರಶ್ನೆ ಮಾಡೋಕ್ಕೆ ಬಯಸ್ತೀನಿ ನಾನು. ಒಂದೇ ಒಂದು ಯೋಜನೆ ಅವರ ಹೆಸರು ಹೇಳಿ, ಕಾರ್ಯರೂಪದಲ್ಲಿದೆ, ಇದು ಜನರಿಗೆ ಇದರಿಂದ ಸಹಕಾರ ಆಗ್ಯದ, ಇದರಿಂದ ಜನರ ಯುವಕರ ಭವಿಷ್ಯ, ನಾಗರಿಕರ ಭವಿಷ್ಯ, ಸ್ಪೆಷಲಿ ಮಹಿಳೆಯರ ಭವಿಷ್ಯಕ್ಕೆ ಒಳ್ಳೆಯದಾಗ್ಯದ ಅಂಥೇಳಿ ಅವರು ಉದಾಹರಣೆ ಕೊಡಲಿ. ಇವರು ಮಹಿಳೆಯರ ಪರವಾದ ವಾದವನ್ನು ನಾವು ಮಂಡಿಸೋಕೆ ಬಂದ್ವಿ, ಇವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಯಾರು ಮಹಿಳೆಯರ ಪರ ಇರೋದು? ಕಾಂಗ್ರೆಸ್ಸೋ BJPನೋ? ಉನ್ನಾವದಲ್ಲಿ ಏನಾಯ್ತು ರೀ? ಉನ್ನಾವ್ ಘಟನೆ ನಿಮಗೆಲ್ಲ ನೆನಪಿರ್ಬೋದು. ಉನ್ನಾವ್ ಘಟನೆಯಲ್ಲಿ ಸ್ವತಃ ಶಾಸಕನೇ ಅಪ್ರಾಪ್ತ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಜೈಲಿಗೆ ಹೋಗಿ ಜೀವಾವಧಿ ಶಿಕ್ಷೆ ಆದವರನ್ನು ಕರ್ಕೊಂಡು ಬಂದು ಇವರು ಮೆರವಣಿಗೆ ಮಾಡಿ ಅವರನ್ನು ಯಾವ ರೀತಿ ವೈಭವೀಕರಿಸಿದ್ರು, ತಮ್ಮ ನಾಡಿನಲ್ಲಿ ಹೆಂಗೆ ಅವರಿಗೆ ಸನ್ಮಾನ ಮಾಡಿದ್ರು ಅನ್ನೋದು ಈ ಮಹಿಳಾ ಸಂಕುಲ, ಇಡೀ ಮಹಿಳಾ ಸಂಕುಲ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹತ್ರಾಸಲ್ಲಿ ಏನಾಯಿತು? ಅಪ್ರಾಪ್ತ ಪುಟ್ಟ ಬಾಲಕಿಯನ್ನು ದೇವಸ್ಥಾನದಲ್ಲಿ ರೇಪ್ ಮಾಡಿದ್ರು.